ಯಾವ ರೀತಿಯಲ್ಲಿ ಇದಕ್ಕೆ ಸಂಬಂಧ? ಇವತ್ತು ಟಿಪ್ಪು ಸುಲ್ತಾನ್ ಹೆಸರನ್ನ ಕೆಲವರು ಹೇಳ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ವ್ಯಕ್ತಿಗತ ನಿಂದನೆಯನ್ನು ಮಾಡೋದಕ್ಕಿಂತ ಟಿಪ್ಪು ಹೆಸರನ್ನು ರಾಜಕಾರಣಕ್ಕೆ ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತೇ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ತಿದ್ದಾರೆ, ಅವತ್ತು ಯಾವ ಕಲ್ಲಲ್ಲಿ ಬರೆದಿಟ್ಟಿದ್ನೋ. ಇತಿಹಾಸಕಾರ ಡಾಕ್ಟರ್ ಪಿ ವಿ ನಂಜರಾಜ ಅರಸವರ ಕನ್ನಂಬಾಡಿ ಕಟ್ಟೆಯ ಸಂಬಂಧದ ಕೃತಿಯನ್ನೇ ಉಲ್ಲೇಖಿಸಿ ಹೇಳ್ತಿದ್ದೀನಿ. ಅವರೇ ಬರೀತಾರೆ, ಅದು ಯಾರು ತಂದಾಕಿದ್ರೋ ಯಾರು ತಂದಿಟ್ಟಿದ್ರೋ ಗೊತ್ತಿಲ್ಲ ಆ ಕಲ್ಲು ಅಂತ. ಅದು ಏನು ಔದಾರ್ಯ ತೋರಿ ಆ ಕಲ್ಲಲ್ಲಿದೆ. 1799ರಲ್ಲಿ ಸೋತು ಮರಣ ಹೊಂದುವಂಥ ಟಿಪ್ಪು 1904ರಲ್ಲಿ ಇದಕ್ಕೆ ಅಸ್ಥಿವಾರ ಹಾಕಲಿಕ್ಕೆ ಹೇಗೆ ಸಾಧ್ಯ? ಅವತ್ತು ಟಿಪ್ಪು ಹತ್ರ ದುಡ್ಡೇ ಇರೋದಿಲ್ಲ. ಹಂಗಾಗಿ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಅಡ ಇಡಬೇಕಾದಾಗ ಹಣ ಇಲ್ಲದೆ ಇರೋ ಕಾರಣಕ್ಕೆ ಮಕ್ಕಳನ್ನೇ ಅಡ ಇಡೋ ಪರಿಸ್ಥಿತಿ ಟಿಪ್ಪುಗೆ ಬಂದಿರುತ್ತೆ. ಅಂಥದ್ರಲ್ಲಿ ಇಂಥ ಬೃಹತ್ತಾದ ಆಧುನಿಕ ತಂತ್ರಜ್ಞಾನದ ಒಂದು ಬೃಹತ್ ಯೋಜನೆಯನ್ನು ಅವರು ಪ್ರಾರಂಭ ಮಾಡಿದರು, ಅಡಿಪಾಯ ಹಾಕಿದರು ಅಂತಕ್ಕಂಥ ರಾಜಕೀಯ ಕುಚೋದ್ಯದ ಅಸಹನೆಯ ಅಸೂಯೆಯ ಹೇಳಿಕೆ ಇಡೀ ಮೈಸೂರು ಸಂಸ್ಥಾನದ ಜನ ಇವತ್ತು ಚೀಮಾರಿ ಹಾಕಬೇಕಾಗುತ್ತೆ. ಇಂಥವ್ರಿಗೆ ಇಡೀ ಮೈಸೂರಿನ ಮನೆಯಲ್ಲಿ ಮಹಾರಾಣಿಯವರ, ರಾಜಮಾತೆಯವರ ಅರಮನೆಯ ಸ್ವಂತ ಒಡವೆಗಳನ್ನು ಮಾರಿ ಹಲವಾರು ಕಷ್ಟ ಸಂಕಷ್ಟಗಳನ್ನು ಮಾಡಿ ಸರ್ ವಿಶ್ವೇಶ್ವರಯ್ಯನವರ ಆದಿಯಾಗಿ ಅನೇಕ ಚೀಫ್ ಇಂಜಿನಿಯರ್ಗಳು, ದಿವಾನರುಗಳ ಪರಿಶ್ರಮದ ಫಲವಾಗಿ ನಿರ್ಮಾಣಗೊಂಡಂಥ ನೂರಾರು ಸಾವಿರಾರು ಜನರ ಪರಿಶ್ರಮದಿಂದ ನಿರ್ಮಾಣಗೊಂಡಂಥ ನಾಲ್ವಡಿ ಪ್ರಭುಗಳ ಮಹಾನ್ ಕನಸಿನ ಈ ಕೃಷ್ಣರಾಜ ಸಾಗರಕ್ಕೂ ಕೂಡ ರಾಜಕೀಯದ ಕೊಳಕು ಮೆತ್ತಿಸುವಂಥ ನಿಮ್ಮ ಕೊಳಕು ಬುದ್ಧಿಗೆ ಜನ ಸರಿಯಾದ ಪಾಠ ಕಲಿಸ್ತಾರೆ. ಇಂಥ ಕೊಳಕು ಮನಸ್ಸನ್ನು, ಕೊಳಕುತನವನ್ನು, ಚೇಷ್ಟೆಗಳನ್ನು, ಕುಚೇಷ್ಟೆಗಳನ್ನು ನೀವು ರಾಜಕಾರಣಕ್ಕೆ ಬಳಸಿಕೊಡಿ. ರಾಜವಂಶಸ್ಥರು ರಾಜಮನೆತನವನ್ನು ರಾಜಕೀಯ ವಸ್ತುಗಳನ್ನಾಗಿ, ರಾಜಕೀಯ ವಿಷಯಗಳನ್ನಾಗಿ ತೆಗೆದುಕೊಂಡು ನೀವು ಅಪಮಾನ ಮಾಡಿದರೆ ಇಡೀ ಮೈಸೂರು ಸಂಸ್ಥಾನ, ಕನ್ನಡಿಗರು ಮತ್ತು ಕರ್ನಾಟಕಕ್ಕೆ, ಕರ್ನಾಟಕದ ಇತಿಹಾಸಕ್ಕೆ ನೀವು ಘೋರ ಅಪಚಾರ ಅಪಮಾನ ಮಾಡಿದಂಗೆ ಭವಿಷ್ಯದಲ್ಲಿ ಇದರ ಶಾಪ ನಿಮಗೆ ತಟ್ಟುತ್ತದೆ ಅನ್ನುವುದನ್ನು ನೀವು ಮರೆಯಬೇಡಿ ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಸದ್ಬುದ್ಧಿ ಕರುಣಿಸಲಿ. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ನಮ್ಮ ನಾಲ್ವಡಿಯವರು. ನಾವು